ಅಧಿಕಾರದ ಮದ ತಲೆಗೊತ್ತಬಾರದು. ಅಧಿಕಾರದ ವ್ಯಾಮೋಹ ಕೇವಲ ಹೃದಯದಲ್ಲಿರಬೇಕೆಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ತಿಳಿಸಿದರು. ಮದ್ದೂರು ತಾಲೂಕು ಭಾರತೀನಗರದ ಬಿಟಿಸಿಒ ಆಶಯ್ ಜಿ ಮಧು ಅವರ 33ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸಮೀಪದ ಚಂದಪುರ ಗ್ರಾಮದ ಡಿಕೆಗೌಡ ಪ್ರೌಢಶಾಲೆ ಆವರಣದಲ್ಲಿ ಭಾರತಿ ಎಜುಕೇಷನ್ ಟ್ರಸ್ಟ್, ಭಾರತಿ ಹೆಲ್ತ್ ಸೈನ್ಸ್ ಕಾಲೇಜುಗಳು, ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆ ಭಾರತೀನಗರ, ಆಶಯ್ ಅಭಿಮಾನಿಗಳ ಬಳಗ, ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಚಂದಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ, ಸಲಹೆ ಮತ್ತು ಚಿಕಿತ್ಸೆ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಿ ಮಾದೇಗೌಡರು ಎಂದಿಗೂ ತಮ್ಮ ರಾಜಕೀಯ ಜೀವನದಲ್ಲಿ ದರ್ಪದಿಂದ ನಡೆದವರಲ್ಲ, ಸತ್ಯ, ನ್ಯಾಯ, ನಿಷ್ಠೆಯಿಂದ ಬದುಕಿದವರು. ಅವರ ಆದಿಯಲ್ಲೇ ಮಧು ಜಿ ಮಾದೇಗೌಡ ಹಾಗೂ ಮೊಮ್ಮಗ ಆಶಯ್ ಮಧು ಅವರು ಸಹ ಸೌಮ್ಯ ಸ್ವಭಾವದಿಂದ ಬದುಕುತ್ತಿದ್ದಾರೆಂದರು. ಇನ್ನು ಜಿ ಮಾದೇಗೌಡರು ಈ ಭಾಗಕ್ಕೊಂದು ಕಾರ್ಖಾನೆಯನ್ನು ತಂದು ರೈತರ ಮತ್ತು ಬಡವರಿಗೆ ಉದ್ಯೋಗ ಸೃಷ್ಟಿಸುವಲ್ಲಿ ಯಶಸ್ಸು ಕಂಡಿದ್ದಾರೆ. ಈಗ ಮಧು ಜಿ ಮಾದೇಗೌಡರು ಈ ಭಾಗದಲ್ಲೊಂದು ಮೆಡಿಕಲ್ ಕಾಲೇಜನ್ನು ತಂದರೆ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ಎಂದರು. ಇಂತಹ ಆರೋಗ್ಯ ಶಿಬಿರಗಳನ್ನು ಆಗಾಗ ಆಯೋಜಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಯುವಕರು ದುಶ್ಚಟಗಳಿಂದ ದೂರವಿದ್ದು ಸೋಮಾರಿತನವನ್ನು ಬಿಡಬೇಕೆಂದು ಈ ಸಂದರ್ಭದಲ್ಲಿ ಸಲಹೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಟಿಸಿಒ ಆಶಯ್ ಜಿ ಮಧು ಅವರು ಮಾತನಾಡಿ, ದಿವಂಗತ ಎಸ್ಎಂ ಕೃಷ್ಣರವರು ಮತ್ತು ನಮ್ಮ ತಾತ ಜಿ ಮಾದೇಗೌಡರು ಶೈಕ್ಷಣಿಕವಾಗಿ, ಕೈಗಾರಿಕೆ ಹಾಗೂ ಆರೋಗ್ಯ ಕ್ಷೇತ್ರಕ್ಕೆ ಸಾಕಷ್ಟು ಶ್ರಮಿಸಿದ್ದಾರೆ. ಇದು ಜನರಿಗೆ ಬಹಳಷ್ಟು ಉಪಯುಕ್ತವಾಗುವಂತಹ ಕೆಲಸವಾಗಿದೆ. ಪ್ರಸ್ತುತ ಬರುತ್ತಿರುವ ರಾಜಕಾರಣಿಗಳು ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡುವಂತಹದ್ದು ಕಡಿಮೆಯಾಗುತ್ತಿದೆ. ಇನ್ನು ನಮ್ಮ ತಾತ ಮತ್ತು ನಮ್ಮ ತಂದೆ ಮಧು ಜಿ ಮಾದೇಗೌಡರು ಹಾಕಿಕೊಟ್ಟ ದಾರಿ ಮತ್ತು ಜವಾಬ್ದಾರಿಯನ್ನು ನಿಭಾಯಿಸಲು ಜನರ ಮಧ್ಯಕ್ಕೆ ಬಂದಿದ್ದೇನೆ. ಇವರಿಬ್ಬರಿಗೂ ತೋರಿಸುತ್ತಿರುವ ಪ್ರೀತಿಯನ್ನು ನನಗೂ ತೋರಿಸುತ್ತಿರುವುದು ನನಗೆ ಸಂತಸ ತಂದಿದೆ ಎಂದರು. ಇದನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂದರು. ಬಿಇಟಿ ಅಧ್ಯಕ್ಷ ಹಾಗೂ ಶಾಸಕ ಮಧು ಜಿ ಮಾದೇಗೌಡ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, 2006ರಿಂದ ನಿರಂತರವಾಗಿ ಸುಮಾರು 15 ವರ್ಷಗಳ ಕಾಲ ಬಿಜಿಎಸ್ ಆಸ್ಪತ್ರೆ ವೈದ್ಯರ ಸಹಯೋಗದೊಂದಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಗ್ರಾಮೀಣ ರೈತರಿಗಾಗಿ ಆಯೋಜಿಸುತ್ತಾ ಬರಲಾಗುತ್ತಿತ್ತು. ಪ್ರತಿ ಶಿಬಿರದಲ್ಲೂ 8,000ಕ್ಕೂ ಹೆಚ್ಚು ಜನರು ಶಿಬಿರದಲ್ಲಿ ಪಾಲ್ಗೊಂಡು ತಪಾಸಣೆಗೆ ಒಳಪಡುತ್ತಿದ್ದರು. ಇದನ್ನರಿತು ಈ ಭಾಗದಲ್ಲೊಂದು ನಮ್ಮ ತಂದೆಯ ಹೆಸರಿನಲ್ಲಿ ಆಸ್ಪತ್ರೆಯನ್ನು ತೆರೆದು ಹಳ್ಳಿಯ ಜನರಿಗೆ ಆರೋಗ್ಯ ಸೇವೆಯನ್ನು ಕಲ್ಪಿಸಿದ್ದೇನೆಂದರು. ಚಂದಪುರ ರೇಣುಕಾಶ್ರಮದ ಶಿವಲಿಂಗ ಶಿವಾಚಾರ್ಯ ಸ್ವಾಮಿಗಳು ಈ ಸಂದರ್ಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಇದೇ ವೇಳೆ ಆಸ್ಟರ್ ಜಿ ಮಾದೇಗೌಡ ಆಸ್ಪತ್ರೆ ಮುಖ್ಯಸ್ಥ ಗಣೇಶ್ ಪ್ರಭು, ಡಿಕೆಗೌಡ ಪ್ರೌಢಶಾಲೆಯ ಅಧ್ಯಕ್ಷ ಶಿವಲಿಂಗೇಗೌಡ, ತಾಲೂಕು ಆರೋಗ್ಯ ಆಡಳಿತಾಧಿಕಾರಿ ರವಿಶಂಕರ್, ಹೆಲ್ತ್ ಸೈನ್ಸ್ ನಿರ್ದೇಶಕ ತಮೀಜ್ ಮಣಿ, ಬಿಇಟಿ ಕಾರ್ಯದರ್ಶಿ ಬಿಎಂ ನಂಜೇಗೌಡ, ಸಿದ್ದೇಗೌಡ, ಮಹೇಶ್ ಜಿ ಲೋನಿ, ನಿವೃತ್ತ ಕಾರ್ಯಪಾಲಕ ಅಭಿಯಂತರ ಬಸವರಾಜೇಗೌಡ, ಮುಖಂಡರಾದ ಬಿ ಗಿರೀಶ್, ಆರ್ ಸಿದ್ದಪ್ಪ, ಸ್ವರೂಪ್ ಚಂದ್ರ ಸೇರಿದಂತೆ ಹಲವರಿದ್ದರು. ಒಂದು ದೊಡ್ಡ ಹೆಮ್ಮರವಾಗಿ ಶಿಕ್ಷಣ ಸಂಸ್ಥೆಗಳನ್ನ ಭಾರತಿ ಎಜುಕೇಶನ್ ಟ್ರಸ್ಟ್ ಮೂಲಕ ಟೆಕ್ನಿಕಲ್ ಎಜುಕೇಶನ್, ಹೆಲ್ತ್ ಎಜುಕೇಶನ್, ಬೇರೆ ಬೇರೆ ಪ್ರಕಾರದ ಅಗ್ರಿಕಲ್ಚರ್ ಎಜುಕೇಶನ್, ಹೀಗೆ ಅನೇಕ ಶಿಕ್ಷಣ ಸಂಸ್ಥೆಗಳು ಹುಟ್ಟಾಕಲಿಕ್ಕೆ ಮಾದೇಗೌಡರ ತಲೆ ಕಾರಣ ಅಲ್ಲ, ಮಾದೇಗೌಡರ ಹೃದಯ ಕಾರಣ ಆಗಿತ್ತು. ಇವತ್ತು ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು ಅನ್ನೋದು ಎಲ್ಲರಿಗೂ ಕೂಡ ಮನಸ್ಸಿಗೆ ಬಂದಿದೆ. ಪ್ರತಿಯೊಬ್ಬರು ಕೂಡ ಆರೋಗ್ಯದ ಕಾಳಜಿ ಬಹಳ ಇದೆ. ನಮ್ಮ ತಂದೆ ಮಾದೇಗೌಡರು ಹೇಳೋಗಿದ್ದಾರೆ, ಅವ್ರ ಹೆಸರಲ್ಲೊಂದು ಆಸ್ಪತ್ರೆ ಮಾಡಬೇಕು, ಜನರಿಗೆ ಈ ಒಂದು ವೈದ್ಯಕೀಯ ಸೌಲಭ್ಯಗಳನ್ನ, ಆರೋಗ್ಯ ಸೌಲಭ್ಯಗಳನ್ನ ನೀಡಬೇಕು ಅನ್ನೋ ಒಂದು ಒಳ್ಳೆಯ ಮನಸ್ಸಿನಿಂದ ಅವತ್ತು ಲಾಭವನ್ನು ಬಿಟ್ಟು ಸೇವೆಯನ್ನು ಆದ್ಯತೆ ಇಟ್ಕೊಂಡು ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಜನರಿಗೆ ಇದು ಸೌಲಭ್ಯ ತಲುಪಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಇರ್ತಕ್ಕಂಥ, ನಮಗೆ ನಮಗೇನು ದೇವರು ಕೊಟ್ಟಿದ್ದಾನೆ, ನಾವಿರ್ತಕ್ಕಂಥ ದಿನಗಳಲ್ಲಿ ಸಾಮಾಜಿಕವಾಗಿ ಜನಗಳಿಗೆ ಒಳ್ಳೆಯದಾಗುವಂಥ ಕೆಲಸವನ್ನು ಮಾಡಬೇಕು. ಅದು ನಮ್ಮ ಒಂದು ದೇವರು ಕೊಟ್ಟಿರ್ತಕ್ಕಂಥ ಒಂದು ಕಾಣಿಕೆ. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಈ ಒಂದು ಶರೀರ ನಾವು ನಮ್ಮ ಕೈಲಾದ ಮಟ್ಟಿಗೆ ಇರುವಷ್ಟು ದಿನ ಕೈಲಾದ ಮಟ್ಟಿಗೆ ಸಾಮಾಜಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಜನಗಳಿಗೆ ಒಂದು ಸಹಾಯವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನನ್ನ ಮುಂದಿನ ದಿನಗಳ ಕೆಲಸವನ್ನು ನಾನು ಮಾಡ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವಾಗಿನ ಟೈಮಲ್ಲಿ ಕ್ಯಾನ್ಸರ್ ತುಂಬ ಬೆಳೀತಾ ಇದೆ. ಸೊ ಅದರಿಂದ ಟೈಮ್ ಡಿಟೆಕ್ಷನ್ ಮಾಡಿದ್ರೆ ನಿಮಗೆ ಗುಣಪಡಿಸತಕ್ಕಂಥ ಕೆಲಸ ಆಗುತ್ತೆ. ಸೊ ಇದನ್ನು ಹೆಲ್ತ್ ಕ್ಯಾಂಪ್ನ ಉಪಯೋಗಿಸ್ಕೊಳ್ಳಿ. ಇದೇ ಥರ ನಮ್ಮ ಪ್ರೀತಿ, ವಿಶ್ವಾಸ ನಮ್ಮ ಕುಟುಂಬದ ಮೇಲೆ ಇರಲಿ. ನಿಮ್ಮ ಕಷ್ಟ, ನಿಮ್ಮ ಸುಖ, ಸಂತೋಷ ದಿನಗಳಲ್ಲಿ ನಾನು ನಿಮ್ಮ ಜೊತೆ ಇರ್ತೀನೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಕಷ್ಟ ದಿನಗಳಲ್ಲಿ ಸದಾ ನಿಮ್ಗಳ ಜೊತೆ ನನ್ನ ಕೈಲಾದ ಸಹಾಯವನ್ನು ಮಾಡ್ತಾ, ಅಧಿಕಾರ ಇರಲಿ, ನೀವು ಕೊಡಲಿ ಕೊಡದೋಗ್ಲಿ, ನಾನು ನಿಮ್ಮ ಜೊತೆ ಇರ್ತೀನಿ.